ಕೆಆರ್ಎಸ್ ಪಕ್ಷದ ಎಲ್ಲ ವೀರ ಸೇನಾನಿಗಳಿಗೆ ಮತ್ತು ಕರ್ನಾಟಕದ ಬಂಧುಗಳಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜನವರಿ 12ನೇ ತಾರೀಕನ್ನು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಯುವ ದಿನವಾಗಿ ನಮ್ಮ ದೇಶದಲ್ಲಿ ಆಚರಿಸಲಾಗುತ್ತೆ. ಕಳೆದ 4-5 ವರ್ಷಗಳಿಂದಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನವರಿ 12ನ್ನ ಯುವ ಸಮಾವೇಶ ಹೆಸರಿನಲ್ಲಿ ಆಚರಿಸ್ತಾ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕ ಉಪಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಆಗಿದ್ದಂತಹ ಎಸ್ ಲಿಂಗೇಗೌಡರು ಅವರು ಈಗ ನಮ್ಮನ್ನಗಲಿ 1 ವರ್ಷದ ಮೇಲಾಯಿತು. ಅವರ ಜನ್ಮದಿನಾಚರಣೆಯೂ ಜನವರಿ 12ನೇ ತಾರೀಕೆ ಇದೆ. ಈ ವರ್ಷ ಈ ಜನವರಿ 12 ಬರುವ ಸೋಮವಾರದಂದು ಆ ನಿಮಿತ್ತವಾಗಿ ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮತ್ತು ಡ್ರಗ್ಸ್ ಮುಕ್ತ ಕರ್ನಾಟಕ ಅನ್ನುವ ಜಾಗೃತಿ ಜಾಥಾವನ್ನ ಸಹ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6-7 ವರ್ಷಗಳಿಂದಲೂ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಿಸಬೇಕು, ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಬೇಕು, ಸರ್ವೋದಯ ಕರ್ನಾಟಕವನ್ನು ನಿರ್ಮಿಸಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಅದೆಲ್ಲದರ ಭಾಗವಾಗಿ ಈ ಡ್ರಗ್ಸ್ ಮುಕ್ತ ಕರ್ನಾಟಕವೂ ಸಹ ಈಗ ಬಂದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ರಾಜ್ಯಾದ್ಯಂತ ಮಾದಕ ವಸ್ತುಗಳ ವ್ಯಸನಿಗಳು ಬಹಳ ಆಗಿದ್ದಾರೆ. ಭ್ರಷ್ಟ ಪೊಲೀಸರು ಈ ಕ್ರಿಮಿನಲ್ಗಳ ಜೊತೆ ಸೇರಿಕೊಂಡು ಅವರನ್ನೇ ಪೆಡ್ಲರ್ಗಳನ್ನ ಇಟ್ಟುಕೊಂಡು ಮಾರಾಟ ಮಾಡ್ತಿರುವಂತದ್ದನ್ನು ಸಹ ಕರ್ನಾಟಕ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಯುವ ಸಮೂಹವನ್ನ, ಯುವ ಜನಾಂಗವನ್ನ ಉಳಿಸಿಕೊಳ್ಳಬೇಕು ಅಂದ್ರೆ ಈ ಅಪರಾಧ ಕೃತ್ಯಗಳಿಗೆ ತಡೆಗಟ್ಟಬೇಕು ಮತ್ತು ಈ ದೇಶವನ್ನ ಛಿದ್ರ ಮಾಡುವಂತಹ ಈ ಮಾದಕ ವಸ್ತುಗಳು, ಡ್ರಗ್ಸ್ ಏನಿದೆ ಅವುಗಳ ಪ್ರಸರಣ ಅಥವಾ ಮಾರಾಟ ಸಂಪೂರ್ಣವಾಗಿ ನಿಲ್ಲಬೇಕು, ಮಾಡುವಂತವರನ್ನ ಶಿಕ್ಷಿಸಬೇಕು. ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಜಾಗೃತಿ ಸಮಾವೇಶವನ್ನ ಇದೇ ಸೋಮವಾರ ಜನವರಿ 12, 2026ರಂದು ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇನಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಅಲ್ಲಿ ಬರಬೇಕು. ಮತ್ತೆ ಕೆಆರ್ಎಸ್ ಪಕ್ಷದ ಹೋರಾಟವನ್ನು ಬೆಂಬಲಿಸುತ್ತಿರುವಂತಹ ಜನ ತಾವು ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಇದರಲ್ಲಿ ಭಾಗವಹಿಸಿ ಈ ಹೋರಾಟವನ್ನ ಗಟ್ಟಿಗೊಳಿಸಬೇಕು ಮತ್ತು ನಮ್ಮೆಲ್ಲರ ಕನಸಾದಂತಹ ಒಂದು ಕಲ್ಯಾಣ ಕರ್ನಾಟಕ, ಸರ್ವೋದಯ ಕರ್ನಾಟಕವನ್ನ ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್.